ಹುಕ್ಕೇರಿಯಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ಮತದಾನ ಆರಂಭ ಆಗಿದೆ. ಈ ನಡುವೆ ಮತದಾನದ ಕೇಂದ್ರಕ್ಕೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಭೇಟಿ ಕೊಟ್ಟಿದ್ದಾರೆ. ಮತದಾನ ಕೇಂದ್ರಕ್ಕೆ ಭೇಟಿ ಬಳಿಕ ಬಾಲಚಂದ್ರ ಜಾರಕಿಹೊಳಿ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ರಾಜಿ ಸಂಧಾನ ಏನಾದರೂ ಇದ್ರೆ ಅವರು ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದಕ್ಕಾಗಲ್ಲ. ಏನೇ ಆಗಲಿ ಮತದಾನದ ಮೂಲಕ ನಿರ್ಣಯ ಆಗತ್ತೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಪರಿಣಾಮ ಬೀರೋದಿಲ್ಲ ಅಂತ ಶಾಸಕರು ಮಾತನಾಡಿದ್ದಾರೆ. ಯಾಕೆಂದರೆ ನಿನ್ನೆ ಒಂದು ನಾನು ತಮಗೆಲ್ಲ ಅಂದರೆ ಮಾಧ್ಯಮ ಸ್ನೇಹಿತರ ವಿಡಿಯೋ ಮುಖಾಂತರ ಎಲ್ಲ ಸಂದೇಶ ಕೊಟ್ಟಿದ್ದೀರಿ. ಸೊ ಇವತ್ತು ಬೆಳಗಿಂದ ಅಂದರೆ ನಮ್ಮದೆಲ್ಲ ಕಾರ್ಯಕರ್ತರು ನಮ್ಮ ಮುಖಂಡರು ಏನು ನಮ್ಮ ಪಡೆ ಇದೆಲ್ಲ ರೀ ಬೆಳಗ್ಗಿಂದ ಭಾಳ ಹಾರ್ಡ್ ವರ್ಕ್ ಮಾಡತ್ತಾರೆ ರೀ. ಸೊ ನಾನು ನಿನ್ನೆ ಅಂದಿನೆಲ್ಲ ದೇವರ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ, ಹುಕ್ಕೇರಿ ತಾಲೂಕಿನ ಮಹಾಜನತೆ ಆಶೀರ್ವಾದದಿಂದ ನಮ್ಮ ಪ್ಯಾನೆಲ್ ಖಂಡಿತ ದಿವಂಗತ ಅಪ್ಪನಗೌಡ ಪಾಟೀಲ್ ಅವ್ರ ಪ್ಯಾನೆಲ್ ಗೆಲ್ತೈತೆ ಅಂತ ಹೇಳಿದೆ. ಖಂಡಿತವಾಗಿ ಆ ಥರ ಎಲ್ಲ ಲಕ್ಷಣಗಳು ಜನ ವರ್ಕ್ ಮಾಡತ್ತಾರು, ರೈತರು ಸ್ಪಂದಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮದತಿ ಈ ಸಲ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಬಹುಮತ ಆಗಿ ಒಳ್ಳೆಯ ಆಡಳಿತ ನಡೆಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ರೀ. ಈಗ ರಾಜಕೀಯ ಸಂಧಾನ ಕಳಿಸಿಲ್ಲ ಅಂದ್ರೆ ರೀ ಮತ್ತು ತಾವು ಮಾತೇಶ್ ಗೌರ್ಮೆಂಟ್ ಅವ್ರು ತಾವ ಕೇಳ್ಬೋದು ರೀ, ಅಥವಾ ನಮ್ಮ ವರ್ಜಿಯವ್ರದಾರ ಅವ್ರು ಕೇಳ್ಬೋದು, ಅಥವಾ ಕರೆನ್ನವ್ರ ಹತ್ರ ನಮ್ಮ ಯೂನಿಯನ್ ಅಧ್ಯಕ್ಷ ಅವ್ರನ್ನ ಕೇಳ್ಬೋದು. ಅದಕ್ಕೆ ಕಳಿಸಿದ್ದು ಮತ್ತು ಈಗ ಅವ್ರು ಇಲ್ಲಾಂದರೆ ಏನೂ ಮಾಡೋಕ್ಕಾಗಲಿ. ಇನ್ನು ಉಳಿದಿದ್ದು ಅವ್ರು ಕರೆ ಹೇಳ್ತಾರೋ ನಾವು ಸುಳ್ಳು ಹೇಳೋದು ದೇವ್ರಿಗೆ ಗೊತ್ತು. ಅದಕ್ಕೆ ನಾವು ಸುಳ್ಳೋದು ಅವ್ರ ಕರೆ ಅದ ಅನ್ನೋದು ಈ ಹುಕ್ಕೇರಿ ತಾಲೂಕಿನ ಜನತೆ ಇವತ್ತು ಮತದಾನ ಮುಖಾಂತರ ಎಲ್ಲರಿಗೂ ನಿರ್ಣಯ ಕೊಡ್ತಾರೋ. ಅದಕ್ಕೆ ನಾವು ಪ್ರಯತ್ನ ಮಾಡಿದ್ರು. ಅವರು ಸುಮ್ಮನೆ ಈಗ ಹಂಗೆ ಅನ್ಬೋದು, ಅವರು ಅನಿವಾರ್ಯಕ್ಕೆ ನಾವೇನು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸೋದಿಲ್ಲ. ಮತ್ತು ಎಲ್ಲರೂ ಭಾಳ ಚಲೋ ವರ್ಗ ಅಂದರೆ ಹುಕ್ಕೇರಿ ತಾಲೂಕಿನ ಜೊತೆಗೆ ನಮ್ಮ ಅರಬಾವಿ ಕ್ಷೇತ್ರದ ಜನ, ಗೋಕಾಕ್ ಕ್ಷೇತ್ರದ ಜನ, ಬೆಳಗಾವಿ ಜಿಲ್ಲೆ ಎಲ್ಲ ಜನ ಬಂದು ವರ್ಕ್ ಮಾಡಿದ್ದಾರೆ. ದಿವಂಗತ ಅಪ್ಪನಗೌಡ ಪ್ಯಾನೆಲ್ ಹೆಚ್ಚಿನ ಪ್ರಮಾಣದಲ್ಲಿ ಸೀಟ್ ಗೆದ್ದು ಬಹುಮತ ನಾವು ಪಡಿತಂತ ಸಂಪೂರ್ಣ ಅಂತ ವಿಶ್ವಾಸ ಐತೆ ರೀ. ಈಗ ನಾವತ್ತೆ ನಿನ್ನೆ ಹೇಳಿಲ್ಲ, ಯಾಕೆಂದ್ರೆ ನಾವು ಈ ಹುಕ್ಕೇರಿ ತಾಲೂಕಲ್ಲಿ ಈ ಜಗಳ ಬೇಡ, ಸಮಾಧಾನಲೆ ಶಾಂತಲೆ ಇರಬೇಕಂತ ನಮ್ಮ ಆಸೆ ಐತೆ ರೀ. ಈಗಂತೂ ಇಲೆಕ್ಷನ್ ಜೋರಾಗಿಬಿಟ್ಟಿದ್ದಾರೆ. ಈಗ ನಮಗೂ ಹಿಂಸರಿಯಾಗಿ ಬರೋಲ್ಲ, ಅವ್ರಿಗೂ ಹಿಂಸರಿಯಾಗಿ ಬರೋಲ್ಲ. ಯಾಕಂದರೆ ನಮ್ಮನ್ನು ಭಾಳ ಜನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಹುಕ್ಕೇರಿ ಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ನ ಚುನಾವಣೆಗೂ ಕೂಡ ಸಾಕಷ್ಟು ರೀತಿಯಾದಂತಹ ಪೈಪೋಟಿಗಳು ನಡೀತು, ವೈಯಕ್ತಿಕ ಟೀಕೆ ಟಿಪ್ಪಣಿಗಳಿಗೂ ಕೂಡ ಹೋಯಿತು. ಈಗ ಹುಕ್ಕೇರಿಯಲ್ಲಿ ವಿದ್ಯುತ್ ಸಹಕಾರ ಸಂಘದ ಒಂದು ವೋಟಿಂಗ್ ಈಗಾಗಲೇ ಆರಂಭ ಆಗಿದೆ. ಈ ನಡುವೆ ಸತೀಶ್ ಜಾರಕಿಹೊಳಿ ಅವರು ಒಂದು ಕಡೆ ಮಾತನಾಡಿದ್ರೆ, ಮತ್ತೊಂದೆಡೆ ರಮೇಶ್ ಕತ್ತಿ ಅವರು ಕೂಡ ಮಾತನಾಡಿದ್ದಾರೆ. ಮತದಾನದ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ, ಈಗ ನಾಯಕರ ಹೇಳಿಕೆಗಳು ಏನೇನು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫೈಟ್ ಕಾವ್ನ ಎಫೆಕ್ಟ್ ಏನಿದೆ ಅದು ಹುಕ್ಕೇರಿಯಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಹುಕ್ಕೇರಿಯ ಏನು ಸಹಕಾರಿ ವಿದ್ಯುತ್ ಸಂಘದ ಒಂದು 15 ಜನ ನಿರ್ದೇಶಕ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ. ಹುಕ್ಕೇರಿ ಪಟ್ಟಣದಲ್ಲಿ 2 ಮತಗಟ್ಟೆ ಕೇಂದ್ರಗಳಲ್ಲಿ ಒಂದು ಮತದಾನ ನಡೀತಿರ್ತಕ್ಕಂಥದ್ದು. ಹುಕ್ಕೇರಿ ಮತಕ್ಷೇತ್ರ ಆಗಿರ್ಬೋದು ಮತ್ತು ಯಮಕನಮಡಿ ಮತಕ್ಷೇತ್ರದ ಒಟ್ಟು 60,000 ಜನ ಮತದಾರರು ಬೆಳಿಗ್ಗೆಯಿಂದಲೇ ಒಂದು ತುರುಸಿನಿಂದ ಬಂದು ಮತದಾನ ಮಾಡ್ತಾ ಇದ್ದಾರೆ. ಜೊತೆಗೆ ಮತಗಟ್ಟೆ ಕೇಂದ್ರದ ಹೊರಗಡೆ ಏನಂದ್ರೆ ಪ್ರಮುಖವಾಗಿ ಜಾರಕಿಹೊಳಿ ಬ್ರದರ್ಸ್ ಬೆಂಬಲಿಗರು ಮತ್ತು ಕತ್ತಿ ಕುಟುಂಬದ ಬೆಂಬಲಿಗರ ಮಧ್ಯೆ ಒಂದಿಷ್ಟು ವಾಗ್ವಾದ ಸಂಘರ್ಷಗಳು ನಡೀತಾ ಇದಾವೆ. ಅದರ ಜೊತೆಗೆ ಏನಂದ್ರೆ ಸ್ವತಃ ರಮೇಶ್ ಕತ್ತಿ ಮತ್ತು ಸತೀಶ್ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ಕೂಡ ಒಂದಿಷ್ಟು ವಾಗ್ವಾದ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಏನು ಬೆಳಗ್ಗೆಯಿಂದಲೇ ಒಂದು ತುರುಸಿನಿಂದ ಮತದಾನ ನಡೀತಾ ಇದೆ. 2 ಬಣದ ಏನು ನಾಯಕರೇನಿದ್ದಾರೆ ತಮ್ಮ ಮತದಾರರನ್ನು ಕರೆದುಕೊಂಡು ಬಂದು ತಮ್ಮ ಮತಗಟ್ಟೆಯಲ್ಲಿ ಮತವನ್ನು ಹಾಕಿಸ್ತಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಏನಂದ್ರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಒಂದು ಮತದಾನದ ಪ್ರಕ್ರಿಯೆ ಕೂಡ ಅಂತ್ಯವಾಗುತ್ತೆ. ತದನಂತರ ಮತ ಎಣಿಕೆ ಕಾರ್ಯ ನಡೆಯಲಿದೆ. 60,000 ಮತಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಬ್ಯಾಲೆಟ್ ಪೇಪರ್ ನಲ್ಲಿ ಒಂದು ಮತದಾನ ಹಾಕಿರ್ತಕ್ಕಂಥ ಕಾರಣಕ್ಕಾಗಿ ಈ ಒಂದು ಮತ ಎಣಿಕೆ ಇವತ್ತು ಮಧ್ಯರಾತ್ರಿವರೆಗೂ ಕೂಡ ನಡೆದಿದೆ. ಮಧ್ಯರಾತ್ರಿಗೆ ಕೂಡ ಈ ಒಂದು ಚುನಾವಣೆ ಫಲಿತಾಂಶ ಹೊರಬರುವಂತ ಸಾಧ್ಯತೆ ಇದೆ. ಇಲ್ಲಿ ಏನಂದ್ರೆ ಈಗಾಗಲೇ ಏನು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ರಮೇಶ್ ಕತ್ತಿ ಆಗಿರ್ಬೋದು ಮತ್ತು ನಿಖಿಲ್ ಕತ್ತಿ ಆಗಿರ್ಬೋದು ಮತದಾನದ ದಿನವೂ ಕೂಡ ಪರಸ್ಪರ ಟಾಕ್ ವಾರ್ ಮುಂದುವರೆದಿದೆ ಅಂತ ಹೇಳ್ಬೋದು. ಈ ಒಂದು ಹುಕ್ಕೇರಿಯ ಏನು ವಿದ್ಯುತ್ ಸಹಕಾರಿ ಸಂಘದ ಏನು ಚುನಾವಣೆ ಇದೆ, ಈ ಚುನಾವಣೆ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬಕ್ಕೆ ಬಹಳಷ್ಟು ಪ್ರತಿಷ್ಠೆಯ ಕಣವಾಗಿದೆ. ಹಾಗಾಗಿ ಇಲ್ಲಿ ಗೆದ್ದೇ ಗೆಲ್ಬೇಕು ಅನ್ನೋಂತ ಆಟಕ್ಕೆ 2 ಕುಟುಂಬಗಳು ಬಿದ್ದಿರ್ತಕ್ಕಂಥದ್ದು. ಈಗ ಮತದಾರ ಪ್ರಭುಗಳು ಈಗ ಈ 2 ಕುಟುಂಬದ ರಾಜಕೀಯ ಭವಿಷ್ಯವನ್ನ ಬರೆದಿದ್ದಾರೆ. ಹಾಗಾಗಿ ಮತ ಎಣಿಕೆ ಬಳಿಕ ಒಂದು ಸ್ಪಷ್ಟವಾದಂತ ಚಿತ್ರಣ ಗೊತ್ತಾಗುತ್ತೆ. ಯಾರು ಗೆಲ್ತಾರೆ ಆ ಒಂದು ಕುಟುಂಬದ ರಾಜಕೀಯ ಒಂದು ಏನು ರಾಜಕೀಯವಾಗಿ ಮತ್ತಷ್ಟು ಅವರು ಬಲಿಷ್ಠ ಆಗ್ಲಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ವೇಳೆ ಈ ಒಂದು ಚುನಾವಣೆಯಲ್ಲಿ ಯಾರೇ ಮುನ್ನಡೆ ಆದ್ರೂ ಕೂಡ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಒಂದು ಹೊಸ ರಾಜಕೀಯ ಸಮೀಕರಣಕ್ಕೆ ಅದು ನಾಂದಿ ಆಗಲಿದೆ ಅಂತಾನೆ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.